ಬಿಗ್ಗೆಸ್ಟ್ ಮಿಸ್ಟೇಕ್ ಪೇರೆಂಟ್ಸ್ ಆರ್ ಡೂಯಿಂಗ್. ಎಲ್ಲ ಮಕ್ಕಳು ಕ್ಲಾಸ್ 10th ಹೋದಾಗ 9th ಹೋದಾಗ ಇವಾಗ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೋಬೇಕು ಅವರು ಅಂತ ಯೋಚನೆ ಮಾಡ್ತಾರೆ. ಅವರಿಗೆ ಚಿಕ್ಕ ವಯಸ್ಸಿಂದಾನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೊಡಿ, ಇದರಿಂದ ಅವ್ರು ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡಿರ್ತಾರೆ. ಸ್ಕೂಲಲ್ಲಿ ಏನ್ ಮಾಡ್ತಾರೆ, ಎಲ್ಲ ಮೆಮರೈಸ್ ಮಾಡ್ತಾರೆ, ರಿವಿಷನ್ ಕೊಟ್ಟಿರ್ತಾರೆ, ಅದನ್ನೇ ಕಾಪಿ ಪೇಸ್ಟ್ ಮಾಡಿ ಮಾರ್ಕ್ಸ್ ಬರುತ್ತೆ. ಸೊ ಪೇರೆಂಟ್ಸ್ ವುಡ್ ಬಿ ವೆರಿ ಹ್ಯಾಪಿ. ಬಟ್ ಅವರು ಲಾಜಿಕಲಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಥವಾ ಕಾನ್ಸೆಪ್ಚುಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಮಕ್ಕಳು ಅಂತ ಯಾರಿಗೂ ಅರ್ಥ ಆಗಿರಲ್ಲ. ಒಲಿಂಪಿಯಾಡ್ ಎಕ್ಸಾಮ್ಸ್ ಫಾರ್ಮ್ ಕೊಟ್ಟಿರ್ತಾರೆ. ಸೊ ದಟ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಕಾನ್ಸೆಪ್ಟ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಒಲಿಂಪಿಯಾಡ್ ಎಕ್ಸಾಮ್ಸ್ ಯಾಕೆ ತಗೋಬೇಕು, ಸ್ಕೂಲಲ್ಲೇ ಓದ್ತಾರಲ್ಲ ಅದೊಂದು ಟೆಸ್ಟ್ ಇದೊಂದು ಟೆಸ್ಟ್ ಇನ್ನೊಂದು ಎಕ್ಸಾಮ್ ಅಂತ ಯೋಚನೆ ಮಾಡಬೇಡಿ. ಒಲಿಂಪಿಯಾಡಲ್ಲಿ ಆ ಥರ ಅಲ್ಲ. ನಾನು ಏನು ಓದಿರ್ತೀನಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ ಅಂತ ತುಂಬ ಸಿಂಪಲ್ ಆಗಿ ಒಂದು ಹೇಳ್ಬಿಡ್ತೀನಿ ಕೇಳಿ. ನೀವು ಹೈಯರ್ ಕ್ಲಾಸಸ್ಗೆ ಹೋಗ್ತಿರಲ್ಲ, 8th ಅಥವಾ 9th ಅಥವಾ 10th ಹೋದಾಗ ನೀವು ಹೇಳ್ತೀರಾ ನನ್ನ ಮಗ ಅಥವಾ ಮಗಳು ತುಂಬ ಚೆನ್ನಾಗಿ ಓದ್ತಿದ್ರು ಮುಂಚೆ, 8th 9th 10th ಬಂದಾಗ ತುಂಬ ಕಷ್ಟ ಆಯಿತು ಅಂತ. ಆ ಥರ ಅಲ್ಲ. ಮುಂಚೆ ಎಲ್ಲ ಅವ್ರು ಮೆಮರೈಸ್ ಮಾಡ್ತಿರ್ತಾರೆ, ಈ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡಿರಲ್ಲ. 8th 9th 10th ಅಲ್ಲಿ ಕ್ವೆಶ್ಚನ್ ಲೆವೆಲ್ ಡಿಫರ್ ಆಗುತ್ತೆ, ಕ್ವೆಶ್ಚನ್ ಲೆವೆಲ್ ಎಲಿವೇಟ್ ಆಗುತ್ತೆ, ಅವಾಗ ತುಂಬ ಕಷ್ಟ ಆಗುತ್ತೆ ಅವರಿಗೆ. ಈ ಥರ ಎಕ್ಸಾಮ್ಸ್ ಕೊಟ್ಟರೆ ನೀವು ಮುಂದಕ್ಕೆ ಅವರಿಗೆ ಕಷ್ಟ ಆಗಲ್ಲ. ಟೈಪ್ ಒಲಿಂಪಿಯಾಡ್ ಅದ್ರದ್ದು ರಿಲೇಟೆಡ್ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿ ಒಲಿಂಪಿಯಾಡ್ಗೆ ಅಂತಾನೆ ಸ್ಪೆಷಲೈಸ್ ಟ್ಯೂಷನ್ಸ್ ಕೂಡ ಇದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, we can provide tuitions both online and offline.